ಲಕ್ಕುಂಡಿ ಉತ್ಖನನದ ವೇಳೆ ನಾಗರಕಲ್ಲು ಕೂಡ ಪತ್ತೆಯಾಗಿದೆ. ನಾಗರ ಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿ ನಾಗರಕಲ್ಲು ಪತ್ತೆಯಾಗಿದ್ದು ಮತ್ತಷ್ಟು ಕುತೂಹಲ ಹುಟ್ಟಿಸ್ತಾ ಇದೆ. ಈ ಲಕ್ಕುಂಡಿ ಉತ್ಖನನ ನಡೆಯುವ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆ ಮೈಸೂರು ವಲಯ ಆಯುಕ್ತ ದೇವರಾಜು, ಹಂಪಿ ವಲಯ ನಿರ್ದೇಶಕಿ ಸ್ಮಿತಾ ರೆಡ್ಡಿ, ಡಾಕ್ಟರ್ ಶೈಜೇಶ್ವರ್, ಸಹಾಯಕ ನಿರ್ದೇಶಕ ಡಾಕ್ಟರ್ ಮಂಜು ನಾಯಕ್, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಶರಣು ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಲಕ್ಕುಂಡಿ ಉತ್ಖನನ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾಗರ ಹೆಡೆ ಕೆತ್ತನೆ ಇರುವಂತಹ ಕಲ್ಲು ಪತ್ತೆಯಾಗಿದೆ. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರಿತಾ ಇದ್ದು ಒಂದೊಂದೇ ಅಚ್ಚರಿಗಳು ಗೋಚರ ಆಗ್ತಾ ಇದೆ. ಈ ಪ್ರದೇಶದಲ್ಲಿ ಹುದುಗಿರುವ ಏನು ಐತಿಹಾಸಿಕ ನೆಲೆಗಳಿದೆ, ಕುರುಹುಗಳಿದೆ, ಇವುಗಳ ಒಂದು ಸಂಶೋಧನೆಗೆ, ಶೋಧನೆಗೆ ನಾವು ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವರಿಂದ ಪರ್ಮಿಷನನ್ನು ತೆಗೆದುಕೊಂಡು ಈ ಉತ್ಖನನ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ಮೇ 15ರಂದು ನಮ್ಮ ಒಂದು ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಲಾಖೆಯು ಅನುಮತಿಯನ್ನು ಕೊಟ್ಟಿತ್ತು. ಜೂನ್ 3ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದರ ಉತ್ಖನನದ ಒಂದು ಗುದ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದರು. ಈ ಭಾಗದಲ್ಲಿ ಸಾಕಷ್ಟು ಮಳೆ ಬಂದಿದ್ದರಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡೋದು ಸ್ವಲ್ಪ ನಿಧಾನ ಆಗಿದೆ. ಈಗ ಕಳೆದ 3 ದಿನದಿಂದ ಉತ್ಖನನ ಕಾರ್ಯ ಪ್ರಾರಂಭ ಮಾಡಿದ್ದೀವಿ. ಸೊ ನಿಧಿ ಸಿಕ್ಕಿದ ಕಾರಣಕ್ಕಾಗಿ ಉತ್ಖನನದ ಒಂದು ಆಸಕ್ತಿ, ಗಂಭೀರತೆ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದೊಂದು ಆಕಸ್ಮಿಕ ಅಷ್ಟೇ. ಬಹುಶಃ ಭೂಮಿಯಲ್ಲಿ ಏನೆಲ್ಲ ಹುದುಗಿದೆ ಅದು ತೆಗೆದಾಗ ಮಾತ್ರ ಗೊತ್ತಾಗುತ್ತೆ. ನಾವು ಊಹೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಪ್ರದೇಶ ಪೂರ್ತಿ ಒಂದು ಐತಿಹಾಸಿಕ ಪ್ರದೇಶವಾಗಿರೋದ್ರಿಂದ ಖಂಡಿತ ಉತ್ಖನನದ ಮೂಲಕ ನಾವು ವಿಶೇಷವಾಗಿರುವಂತಹ ಐತಿಹಾಸಿಕ ದಾಖಲೆಗಳು ನಮಗೆ ಕಂಡು ಬರುತ್ತೆ ಅಂತ ಖಂಡಿತವಾಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ದಾನ ಚಿಂತಾಮಣಿ ಅತ್ತಿಮಬ್ಬಯ್ಯವರು 101 ದೇವಾಲಯಗಳನ್ನ ಕಟ್ಟಿಸಿದ್ರು, 101 ಬಾವಿಗಳನ್ನು ತೋಡಿಸಿದ್ರು ಅನ್ನೋ ಒಂದು ಇತಿಹಾಸದ ಸಂಕೇತಗಳಿವೆ. ಇಷ್ಟು ಸಣ್ಣ ಒಂದು ಗ್ರಾಮದಲ್ಲಿ ಇಷ್ಟೊಂದು ಸಂಖ್ಯೆಯ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರೋದು ಈ ಸ್ಥಳದ ಒಂದು ಮಹಿಮೆ ಮತ್ತು ಇತಿಹಾಸವನ್ನು ಹೇಳುತ್ತೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ. ಸಂಜೀವ್, 3ನೇ ದಿನ ಉತ್ಖನನದ ಸಂದರ್ಭದಲ್ಲಿ ನಾಗರಕಲ್ಲು ಕೂಡ ಪತ್ತೆಯಾಗಿರುವಂಥದ್ದು ಯಾವ ರೀತಿ ಸಾಗ್ತಾ ಇದೆ? ಯಾರೆಲ್ಲ ಅಧಿಕಾರಿಗಳಲ್ಲಿ ಬಂದಿದ್ದಾರೆ? ಜೊತೆಗೆ ಇದು ಎಷ್ಟು ದಿನಗಳ ಕಾಲ ಹೀಗೆ ಸಾಗುತ್ತಂತೆ? ಏನ್ ಶೋಧ ಈಗ? ಹೌದು ಪ್ರತಿಮಾ, ಗದಗ ತಾಲೂಕಿನ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಳೆದ 3 ದಿನಗಳಿಂದ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇವತ್ತು 3ನೇ ದಿನವೂ ಕೂಡ ಈ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು ಕೂಡ 1 ಅಡಿ ಅಷ್ಟೇ ತೆಗೆದಿದ್ದಾರೆ. ಯಾಕಂದರೆ ಪ್ರತಿದಿನ ನಿಯಮದ ಪ್ರಕಾರ 1 ಅಡಿ ಮಾತ್ರ ತೆಗಿಬೇಕನ್ನೋದು ಇದೆ. ಹೀಗಾಗಿ ಇವತ್ತು ಕೂಡ 1 ಅಡಿ ತೆಗೆದ ತಕ್ಷಣ ಒಂದು ನಾಗರಕಲ್ಲಿನ ಚಿತ್ರ ಇರುವಂಥ ಒಂದು ಶಿಲೆಯನ್ನು ಪತ್ತೆಯಾಗಿದೆ. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ, ನಾವು ನೋಡ್ಬೋದು. ಈಗ ಆ ಒಂದು ಶಿಲೆ ಎಲ್ಲಿ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತೋರಿಸ್ಕೊಂತ ಹೋಗ್ತೀವಿ. ಯಾಕಂದರೆ ಲಕ್ಕುಂಡಿ ಗ್ರಾಮ ಅಂತಂದ್ರೆ ಐತಿಹಾಸಿಕ ದೇವಾಲಯಗಳ ಸ್ವರ್ಗ, ಕಲೆಗಳ ನಾಡು. ಯಾಕಂದರೆ ಸಾಕಷ್ಟು ಕಲೆಗಳ ಶ್ರೀಮಂತಿಕೆಯನ್ನು ಹೊಂದಂಥ ಈ ಲಕ್ಕುಂಡಿ ಗ್ರಾಮದಲ್ಲಿ 101 ದೇವಾಲಯ, 101 ಬಾವಿಗಳು ಇರುವಂಥ ಪ್ರತೀತಿ ಇವೆ. ಪ್ರತಿಯೊಂದು ದೇವಸ್ಥಾನಗಳು ನೋಡಿದ್ರೆ ಒಂದು ನೋಡ್ತಾನೆ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಶಿಲ್ಪ ಕಲೆಗಳು ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲವು ದೇವಾಲಯಗಳು ಕೂಡ ಒಂದು ಹಾಳಾಗಿ ಹೋಗಿವೆ. ಅವೆಲ್ಲವೂ ಕೂಡ ಭೂಮಿಯಲ್ಲಿ ಹುದುಗಿ ಹೋದಂಥ ದೇವಾಲಯಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಮೇಲೆ ಎತ್ತುವಂಥ ಕಾರ್ಯ ಕೂಡ ಈಗ ಜಿಲ್ಲಾಡಳಿತ ಮಾಡ್ತಾ ಇದೆ. ಇವತ್ತು ಏನು 3ನೇ ದಿನ ನೋಡ್ಬೋದು. ಈಗ ನಾವು ತೋರಿಸ್ತೀವಿ. ಈಗಾಗಲೇ ಈ ಭಾಗದಲ್ಲಿ ನೋಡ್ಬೋದು ನಾಗರ ಹೆಡೆ ಇರುವಂಥದ್ದು ಈ ಒಂದು ಕಲ್ಲು ಅಂತ ಚಿಕ್ಕದಾದಂಥ ಕಲ್ಲು ಪತ್ತೆಯಾಗಿದೆ. ಹೀಗಾಗಿ ಇವು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನು ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಈಗ 3 ಅಡಿಗೆ ಸಿಕ್ಕಿದೆ, ಆದರೆ ಇನ್ನೂ 4-5 ಅಡಿ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಇಂಥವು ಶಿಲ್ಪ ಕಲೆಗಳು ನಮಗೆ ದೊರಕ್ತವೆ. ಸಾಕಷ್ಟು ಯಾಕಂದರೆ ಲಕ್ಕುಂಡಿ ಅಂದರೆ ಶಿಲ್ಪ ಕಲೆಗಳ ನಾಡು, ಏನು ದೇವಾಲಯಗಳ ತೊಟ್ಟಿಲು ಅಂತ ಹೇಳ್ತಾರೆ. ಹೀಗಾಗಿ ಸಾಕಷ್ಟು ಶಿಲ್ಪ ಕಲೆಗಳಿದ್ದಾವೆ. ಪುರಾತತ್ವ ಇಲಾಖೆಯ ಅಡಿ ಅಂತ ಬರುವಂಥ ಎಲ್ಲವೂ ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತವೆ. ಇದು ನಿರಂತರವಾಗಿ ನಡೆಯುತ್ತೆ. ಹೀಗಾಗಿ ಈ ಒಂದು ಅವಶೇಷಗಳನ್ನು ಪತ್ತೆ ಆಗ್ತವೆ. ಹಾಗೆ ನಾವು ಈ ಒಂದು ಕಾರ್ಯ ಮುಂದುವರಿತಾನೆ ಇರುತ್ತೆ. ಇದಕ್ಕೆ ಅಂತ್ಯ ಅನ್ನೋದು ಇರಂಗಿಲ್ಲ. ಅದು ಯಾವ ಪ್ರಮಾಣ ಸಿಗ್ತಾ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋ ಮಾತು ಕೂಡ ಇವತ್ತು ಏನು ಪುರಾತತ್ವ ಇಲಾಖೆ ಆಯುಕ್ತರು ದೇವರಾಜ್ ಅವರು ಕೂಡ ಹೇಳಿದ್ದಾರೆ. ಪ್ರತಿಮಾ, ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಒಂದು ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಂಡಿದೆ ಅಂತ ಅನ್ನೋ ಮಾತು ಕೂಡ ಅವರು ಹೇಳಿದ್ದಾರೆ.
ಥ್ಯಾಂಕ್ ಯು ಸಂಜೆ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಹಾವು ಪ್ರತ್ಯಕ್ಷ ಆಯಿತು. ಉತ್ಖನನ ನಡೀತಾ ಇದ್ದಂತಹ ಜಾಗದಲ್ಲಿ ಬೃಹತ್ ಆಕಾರದ ಹಾವು ಪ್ರತ್ಯಕ್ಷ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ ಉತ್ಖನನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಹಾವು ಕಾಣಿಸ್ತು. ಹಾವು ಕಂಡು ಕಾರ್ಮಿಕರು ಭಯಭೀತರಾಗಿದ್ದಾರೆ. ನಿಧಿ ಇರುವ ಜಾಗದಲ್ಲಿ ಹಾವಿರುತ್ತೆ ಎನ್ನುವಂತ ಏನು ನಂಬಿಕೆ ಇದೆ ನಮ್ಮಲ್ಲಿ. ಆ ಹಿನ್ನೆಲೆಯಲ್ಲಿ ಹಾವು ಕಾಣಿಸ್ತಾ ಇದ್ದಂತೆ ಭಯಗೊಂಡ್ರು. ವಿದ್ಯಾದಾನ ಶಿಕ್ಷಣ ಸಂಸ್ಥೆ ಶಾಲೆಯಲ್ಲಿ ತೆರವು ವೇಳೆ ಪ್ರತ್ಯಕ್ಷ ಆಗಿದೆ. ಹಾವು ಕಾಣಿಸಿರೋದು ಜನರಲ್ಲಿ ಸಹಜವಾಗಿ ಒಂದಿಷ್ಟು ಭೀತಿ ಹುಟ್ಟಿಸಿದೆ. ಆ ಮಾರ್ಗದಾಗಿದ್ದಾನ ಬಂತಂತ ಸರ್ ಅದು ಇಲ್ಲಿ ಹಿಂಗ ಬಂದ್ರಿ ಹಿಂಗ ಹೋಗಿ ಹಳ್ಳಿ ಹಿಂಗ ಹೋಗಿ ಮಾಯ ಆಗೈತಂತ ನೋಡಿ. ಹಿಂಗ ಬಂದ ಇಲ್ಲಿ ಬಂದ್ರಿ ಸರ್ ಹಿಂಗ ಬಂದ ನೋಡ್ರಿ. ಹಿಂಗ ಬಂದ ನೋಡ್ರಿ. ಸರ್ವ ಹಿಂಗ ಹೋಗ್ಯತ್ ನೋಡ್ರಿ. ಆ ಮಾರ್ಗದಾಗಿದ್ದಾನ ಬಂತಂತ ಸರ್ ಅದು ಹಿಂಗ